ನಮಸ್ಕಾರ ಸ್ನೇಹಿತರೆ, ಒಂದು ಕ್ಷಣ ತಡೆಯಿರಿ. ನಾವು ಈಗ ನಿಮಗೆ ಹೇಳಲಿರುವುದು ಯಾವುದೇ ಧರ್ಮ ಗ್ರಂಥದ ಸಾಮಾನ್ಯ ಕತೆ ಅಥವಾ ಉಪದೇಶವಲ್ಲ. ಇದು ಗರುಡ ಪುರಾಣದ ಆ ಕಹಿ ಮತ್ತು ಭಯಾನಕ ಸತ್ಯವಾಗಿದೆ. ಯಾವುದು ಸಾವಿರಾರು ವರ್ಷಗಳಿಂದ ನಿಮ್ಮಿಂದ ಮರೆಮಾಡಲಾಗಿತ್ತು. ನಿಮಗೆ ತಿಳಿದಿದೆಯೇ? ಯಾವುದೇ ಮನೆಯಲ್ಲಿ ಒಂದು ಹೆಣ್ಣು ಮಗು ಜನ್ಮ ತಾಳುವುದು ಯಾವುದೇ ಸಾಮಾನ್ಯ ಶಾರೀರಿಕ ಅಥವಾ ಜೈವಿಕ ಘಟನೆಯಲ್ಲ. ಅದು ಪರಮಪಿತ ಪರಮಾತ್ಮನ ಒಂದು ಬಹಳ ಕಠಿಣ ಮತ್ತು ರಹಸ್ಯಮಯ ಆಯ್ಕೆಯಾಗಿದೆ. ಆದರೆ ಭಗವಂತ ಯಾವ ತಂದೆಗೆ, ಯಾವ ತಾಯಿಗೆ ಮತ್ತು ಯಾವ ಮನೆಗೆ ಒಂದು ಹೆಣ್ಣು ಮಗುವನ್ನು ಆಯ್ಕೆ ಮಾಡುತ್ತಾನೆ? ಮತ್ತು ಅತ್ಯಂತ ಭಯಾನಕ ಪ್ರಶ್ನೆ, ನಿಮ್ಮ ಮನೆ, ನಿಮ್ಮ ಕರ್ಮಗಳು ಆ ಆಯ್ಕೆಗೆ ಯೋಗ್ಯವಾಗಿದೆಯೇ? ಇಂದು ನಾವು ಗರುಡ ಪುರಾಣದ ಆ ಪುಟಗಳನ್ನು ತೆರೆಯುತ್ತೇವೆ. ಯಾವುದು ನಿಮಗೆ ಹೇಳುತ್ತದೆ ಹೆಣ್ಣು ಮಕ್ಕಳು ಯಾವ ಮನೆಗಳಲ್ಲಿ ಬರುತ್ತಾರೆ ಮತ್ತು ಏಕೆ ಒಂದು ಹೆಣ್ಣು ಮಗು ಜನ್ಮ ತಾಳಿದ ತಕ್ಷಣ ಆ ಮನೆಯ ನಿಂತಿದ್ದ ವ್ಯವಸ್ಥೆ ತುಂಬಾ ಬದಲಾಗುತ್ತದೆ. ಈ ವಿಡಿಯೋ ಬಹಳ ಗಮನದಿಂದ ನೋಡಿ, ಏಕೆಂದರೆ ಕೊನೆಯಲ್ಲಿ ಗರುಡ ಪುರಾಣದ ಸತ್ಯವನ್ನು ನಿಮ್ಮ ಜೀವನ ಮತ್ತು ನಿಮ್ಮ ಕುಟುಂಬವನ್ನು ನೋಡುವ ದೃಷ್ಟಿಕೋನವನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ. ನಾವೆಲ್ಲರೂ ಭಾವಿಸುತ್ತೇವೆ ಯಾವುದೇ ಮನೆಯಲ್ಲಿ ಮಗು ಜನ್ಮ ತಾಳುವುದು ಪ್ರಕೃತಿಯ ನಿಯಮವೆಂದು. ಆದರೆ ಗರುಡ ಪುರಾಣ ಮತ್ತು ನಮ್ಮ ಪ್ರಾಚೀನ ಕರ್ಮ ಸಿದ್ಧಾಂತ ಈ ವಿಜ್ಞಾನಕ್ಕಿಂತ ತುಂಬಾ ಮುಂದಿನ ವಿಷಯವನ್ನು ಹೇಳುತ್ತದೆ. ಗರುಡ ಪುರಾಣ ಕೂಗುತ್ತಾ ಹೇಳುತ್ತದೆ, ಈ ಜಗತ್ತಿನಲ್ಲಿ ಯಾವುದೇ ಮನೆಯಲ್ಲಿ, ಯಾವುದೇ ಅಂಗಳದಲ್ಲಿ ಹೆಣ್ಣು ಮಗುವಿನ ಜನ್ಮವು ಯಾವುದೇ ಸಂಯೋಗ ಅಥವಾ ಆಕಸ್ಮಿಕವಲ್ಲ. ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗು ತನ್ನ ಮೊದಲ ಉಸಿರನ್ನು ತೆಗೆದುಕೊಳ್ಳುವಾಗ ಅದು ಕೇವಲ ಒಂದು ಮಗುವಿನ ಜನ್ಮವಲ್ಲ, ಅದು ಬ್ರಹ್ಮಾಂಡದ ಒಂದು ಬಹಳ ದೊಡ್ಡ ನಿರ್ಧಾರವಾಗಿದೆ. ಭಗವಂತ ಪ್ರತಿಯೊಬ್ಬರಿಗೂ ಹೆಣ್ಣು ಮಗುವನ್ನು ಕೊಡುವುದಿಲ್ಲ. ಇಂದು ನಾವು ಆತ್ಮ ರಹಸ್ಯದ ಈ ವೇದಿಕೆಯಿಂದ ಗರುಡ ಪುರಾಣದ ಅತ್ಯಂತ ಸುಂದರವಾದ ಆದರೆ ಅತ್ಯಂತ ಹೆಚ್ಚು ಕಣ್ಣೀರು ತರಿಸುವ ಪುಟವನ್ನು ತೆರೆಯುತ್ತಿದ್ದೇವೆ. ಗರುಡ ಪುರಾಣದಲ್ಲಿ ಯಮರಾಜ ಮತ್ತು ಪಕ್ಷಿರಾಜ ಗರುಡರ ನಡುವೆ ಆತ್ಮಗಳ ಪಯಣದ ಬಗ್ಗೆ ಒಂದು ಬಹಳ ಆಳವಾದ ಮತ್ತು ರಹಸ್ಯಮಯ ಸಂವಾದವಿದೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಮರಣದ ನಂತರ ಒಂದು ಆತ್ಮ ಯಮರಾಜರ ದರ್ಬಾರಿನಲ್ಲಿ ನಿಂತಾಗ ಅದರ ಮುಂದಿನ ಜನ್ಮ ಯಾವುದೇ ರೀತಿಯಲ್ಲಿ ನಿರ್ಧಾರವಾಗುವುದಿಲ್ಲ. ಆತ್ಮವನ್ನು ಜಾಗ ಖಾಲಿದೆ ಎಂದು ಕಳಿಸುವುದಿಲ್ಲ. ಆತ್ಮವನ್ನು ಅಲ್ಲಿ ಕಳಿಸುವುದು ಅಲ್ಲಿ ಅದಕ್ಕೆ ಉದ್ದೇಶವಿದ್ದಲ್ಲಿ, ಅಲ್ಲಿ ಅದರ ಕರ್ಮಗಳ ಬಾಕಿ ಇದ್ದಲ್ಲಿ ಮತ್ತು ಸ್ತ್ರೀ ಯೋನಿ ಹೆಣ್ಣು ಮಗುವಿನ ರೂಪದಲ್ಲಿ ಜನ್ಮ ತಾಳುವ ವಿಷಯ ಬಂದಾಗ ಯಮಲೋಕದ ನಿಯಮಗಳು ಬಹಳ ಬದಲಾಗುತ್ತವೆ. ನಾವು ಬಾಲ್ಯದಿಂದ ಕೇಳುತ್ತಾ ಬಂದಿದ್ದೇವೆ, ಹೆಣ್ಣು ಮಕ್ಕಳು ಅದೃಷ್ಟವಂತರಿಗೆ ಸಿಗುತ್ತಾರೆ ಎಂದು. ಆದರೆ ಆ ಅದೃಷ್ಟ ಏನು? ಆ ಅದೃಷ್ಟ ಆಕಾಶದಿಂದ ತಟ್ಟಿದ್ದಲ್ಲ. ಆ ಅದೃಷ್ಟ ನಿಮ್ಮ ತಂದೆಯ ಹಿಂದಿನ ಜನ್ಮದ ಕರ್ಮಗಳಾಗಿವೆ. ಗರುಡ ಪುರಾಣದ ಅತ್ಯಂತ ಕಹಿ ಮತ್ತು ನಗ್ನ ಸತ್ಯವನ್ನು ಕೇಳಿ. ಶಾಸ್ತ್ರಗಳಲ್ಲಿ ವರ್ಣನೆ ಬರುತ್ತದೆ, ಒಬ್ಬ ವ್ಯಕ್ತಿಯ ಹಿಂದಿನ ಜನ್ಮಗಳ ಪಾಪ ಅಥವಾ ಉಳಿದ ಋಣ ಭಾರಿ ಆಗಿದ್ದರೆ, ಹಿಂದಿನ ಜನ್ಮದಲ್ಲಿ ಯಾರದಾದರೂ ಹಣವನ್ನು ತಿಂದಿದ್ದರೆ ಅಥವಾ ಯಾರಿಗಾದರೂ ಬಹಳ ತೊಂದರೆ ಕೊಟ್ಟಿದ್ದರೆ, ಪ್ರಕೃತಿ ಆ ಬಾಕಿಯನ್ನು ವಸೂಲಿ ಮಾಡಲು ಅವನ ಮನೆಯಲ್ಲಿ ಒಂದು ಗಂಡು ಮಗುವನ್ನು ಜನ್ಮ ಕೊಡುತ್ತದೆ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ಹೆಚ್ಚಿನ ಮನೆಗಳಲ್ಲಿ ಗಂಡು ಮಕ್ಕಳು ಕೇವಲ ಆ ತಂದೆಯ ಹಳೆಯ ಬಾಕಿಯನ್ನು, ಋಣವನ್ನು ವಸೂಲಿ ಮಾಡಲು, ಅವನ ಸಂಪತ್ತಿನ ಬಟ್ವಾರೆ ಮಾಡಲು ಮತ್ತು ಅವನ ಪುಣ್ಯಗಳನ್ನು ಅನುಭವಿಸಲು ಬಯಸುತ್ತಾರೆ. ಅವರು ನಿಮ್ಮಿಂದ ಏನನ್ನು ತೆಗೆದುಕೊಳ್ಳಬೇಕಾದ ಆತ್ಮಗಳು. ಆದರೆ ಇದಕ್ಕೆ ಸಂಪೂರ್ಣ ವಿರುದ್ಧವಾಗಿ ಒಬ್ಬ ವ್ಯಕ್ತಿಯ ಹಿಂದಿನ ಜನ್ಮಗಳ ಪುಣ್ಯಗಳು ತಮ್ಮ ಉಚ್ಚ ಸ್ಥಿತಿಯಲ್ಲಿದ್ದರೆ, ಹಿಂದಿನ ಜನ್ಮದಲ್ಲಿ ಯಾವುದೇ ಸ್ವಾರ್ಥವಿಲ್ಲದೆ ಜನರಿಗೆ ಸಹಾಯ ಮಾಡಿದ್ದರೆ, ಹಸಿದವರಿಗೆ ಊಟ ಹಾಕಿದ್ದರೆ, ರೋಧಿಸುತ್ತಿರುವ ವ್ಯಕ್ತಿಯ ಕಣ್ಣೀರು ಒರೆಸಿದರೆ, ಆಗ ಭಗವಂತ ಅಥವಾ ಪ್ರಕೃತಿ ಆ ವ್ಯಕ್ತಿಗೆ ಫಲ ಕೊಡಲು ಅವನ ಮನೆಯಲ್ಲಿ ಒಂದು ಹೆಣ್ಣು ಮಗುವನ್ನು ಜನ್ಮ ಕೊಡುತ್ತದೆ. ಹೆಣ್ಣು ಮಗು ಆ ಆತ್ಮವಾಗಿದ್ದು ಅವಳಿಗೆ ನಿಮ್ಮಿಂದ ಏನನ್ನು ತೆಗೆದುಕೊಳ್ಳಬೇಕಾಗಿಲ್ಲ. ಬದಲಾಗಿ ಅವಳು ನಿಮಗೆ ತನ್ನ ಎಲ್ಲವನ್ನೂ ಕೊಡಲು ಬಯಸುತ್ತಾಳೆ.
ಇದೇ ಕಾರಣಕ್ಕೆ ನೀವು ಗಮನಿಸಿರುವಿರಿ, ಯಾವುದೇ ಮನೆಯಲ್ಲಿ ಹೆಣ್ಣು ಮಗು ಜನ್ಮ ತಾಳಿದಾಗ ಆ ಮನೆಯ ಊರ್ಜಾ ಆಭಾಮಂಡಲ ತುಂಬಾ ಬದಲಾಗುತ್ತದೆ. ಹಿಂದೆ ಬಹಳ ಕಠಿಣನಾಗಿದ್ದ, ಕೋಪಿಷ್ಠನಾಗಿದ್ದ ತಂದೆ ಸಣ್ಣ ಸಣ್ಣ ವಿಷಯಗಳಿಗೆ ಕೋಪಗೊಳ್ಳುತ್ತಿದ್ದವನು ತನ್ನ ಆ ಸಣ್ಣ ಮಗುವನ್ನು ಎತ್ತಿಕೊಂಡ ತಕ್ಷಣ ಮೇಣದಂತೆ ಕರಗುತ್ತಾನೆ. ಅವನೊಳಗಿದ್ದ ಒಂದು ಅಪೂರ್ಣ ಕರುಣೆ ಮತ್ತು ಪ್ರೀತಿ ಹೊರಹೊಮ್ಮುತ್ತದೆ. ಅದರ ಬಗ್ಗೆ ಅವನಿಗೆ ತಿಳಿದೇ ಇರುವುದಿಲ್ಲ. ಇದು ಯಾವುದೇ ಚಮತ್ಕಾರವಲ್ಲ, ಇದು ಆ ಪವಿತ್ರ ಆತ್ಮದ ಪ್ರಭಾವ. ಗರುಡ ಪುರಾಣ ಹೇಳುತ್ತದೆ, ಹೆಣ್ಣು ಮಕ್ಕಳು ಬ್ರಹ್ಮಾಂಡದ ಅತ್ಯಂತ ಶುದ್ಧ ಮತ್ತು ಮೃದು ಊರ್ಜೆಯನ್ನು ತಮ್ಮೊಂದಿಗೆ ತರುತ್ತಾರೆ. ಅವರು ಆ ಮನೆಯಲ್ಲಿ ಉಸಿರಾಡುವಾಗ ಅವರ ಆಭಾಮಂಡಲದಿಂದ ಬರುವ ಕಂಪನವು ಆ ಮನೆಯ ಎಲ್ಲ ಋಣಾತ್ಮಕತೆ, ಕ್ಲೇಶ ಮತ್ತು ದಾರಿದ್ರ್ಯದ ಬಲೆಗಳನ್ನು ಕತ್ತರಿಸಿ ಹಾಕುತ್ತದೆ. ನಾವು ನೂರಾರು ವರ್ಷಗಳಿಂದ ಒಂದು ಗಾದೆ ಕೇಳುತ್ತಾ ಬಂದಿದ್ದೇವೆ, ಹೆಣ್ಣು ಮಕ್ಕಳು ಮನೆಯ ಲಕ್ಷ್ಮಿ ಎಂದು. ಆದರೆ ನಮ್ಮ ಬುದ್ಧಿ ಚಿಕ್ಕದಾಗಿದ್ದು ಲಕ್ಷ್ಮಿಯ ಅರ್ಥವನ್ನು ಕೇವಲ ಹಣ ಅಥವಾ ಧನವೆಂದು ತಿಳಿದುಕೊಂಡಿದ್ದೇವೆ. ಗರುಡ ಪುರಾಣ ಮತ್ತು ದೇವಿ ಭಾಗವತ ಮಹಾಪುರಾಣದಲ್ಲಿ ಸ್ಪಷ್ಟ ಶಬ್ದಗಳಲ್ಲಿ ಹೇಳಲಾಗಿದೆ, ಲಕ್ಷ್ಮಿ ಕೇವಲ ಹಣದ ದೇವಿಯಲ್ಲ, ಲಕ್ಷ್ಮಿ ಸಮತೋಲನದ ದೇವಿ, ಶಾಂತಿಯ ದೇವಿ, ಚೈತನ್ಯ ಮತ್ತು ಕರುಣೆಯ ದೇವಿ. ಈ ಲಕ್ಷ್ಮಿ, ಈ ಸಕಾರಾತ್ಮಕ ಊರ್ಜೆ ಎಂದಿಗೂ ಅಂತಹ ಮನೆಯಲ್ಲಿ ಉಳಿಯುವುದಿಲ್ಲ. ಅಲ್ಲಿ ಜನರ ನಡುವೆ ಅವಮಾನವಿರುತ್ತದೆ, ಪ್ರತಿ ಮಾತಿಗೆ ಗಾಳಿ ಬೀಸುತ್ತದೆ, ಸ್ತ್ರೀಯರನ್ನು ಪಾದರಕ್ಷೆಯಂತೆ ಕಾಣುತ್ತಾರೆ ಮತ್ತು ಕೇವಲ ಸ್ವಾರ್ಥವೇ ತುಂಬಿರುತ್ತದೆ. ಆದ್ದರಿಂದ ನಾವು ಹೆಣ್ಣು ಮಗಳು ಲಕ್ಷ್ಮಿ ಎಂದು ಹೇಳುವಾಗ ಅದರ ನಿಜ ಅರ್ಥವೆಂದರೆ ಭಗವಂತ ಆ ಹೆಣ್ಣು ಮಗುವನ್ನು ಬದಲಾವಣೆಯ ದೂತಳಾಗಿ ನಿಮ್ಮ ಮನೆಗೆ ಕಳಿಸುತ್ತಾರೆ. ಅವಳು ಖಾಲಿ ಕೈಯಲ್ಲಿ ಬರುವುದಿಲ್ಲ. ಅವಳು ತನ್ನ ಹಿಂದಿನ ಅನೇಕ ಜನ್ಮಗಳಲ್ಲಿ ಸಂಗ್ರಹಿಸಿದ ಪುಣ್ಯಗಳನ್ನು ತರುತ್ತಾಳೆ. ಅವಳು ತನ್ನ ಸಣ್ಣ ಹೆಜ್ಜೆಗಳಿಂದ ನಿಮ್ಮ ಮನೆಯಲ್ಲಿ ನಡೆಯುವಾಗ ಅವಳು ನಿಮ್ಮ ಮನೆಯ ವಾಸ್ತು ದೋಷಗಳನ್ನು, ಭಾರಿ ಊರ್ಜೆಯನ್ನು ತನ್ನ ಪಾದಗಳಿಂದ ನಾಶಪಡಿಸುತ್ತಿರುತ್ತಾಳೆ. ಇದೇ ಕಾರಣಕ್ಕೆ ನಿಮ್ಮ ಸುತ್ತಲೂ ನೀವು ಅನೇಕ ಕುಟುಂಬಗಳನ್ನು ನೋಡಿರುವಿರಿ. ಹೆಣ್ಣು ಮಗು ಜನ್ಮ ತಾಳುವ ಮುನ್ನ ಉಳಿದ ಋಣದಲ್ಲಿ ಮುಳುಗಿದ್ದವು. ಮನೆಯಲ್ಲಿ ಎಲ್ಲಾ ಕಾಲವೂ ಬಡತನವಿತ್ತು. ಆದರೆ ಆ ಅಂಗಳದಲ್ಲಿ ಹೆಣ್ಣು ಮಗುವಿನ ನಗುವಿನ ಧ್ವನಿ ಕೇಳಿದ ತಕ್ಷಣ ತಂದೆಯ ವ್ಯಾಪಾರ ಚಾಲನೆಯಾಯಿತು. ಅವನ ನಿಂತಿದ್ದ ಪ್ರಗತಿ ಪ್ರಾರಂಭವಾಯಿತು. ಮನೆಯಲ್ಲಿ ಸುಖ ಶಾಂತಿ ನೆಲೆಸಿತ್ತು. ಜನರು ಇದನ್ನು ಕೇವಲ ಸಂಯೋಗ ಎಂದು ಭಾವಿಸುತ್ತಾರೆ. ಮಗುವಿನ ಪಾದಗಳು ಶುಭ ಎನ್ನುತ್ತಾರೆ. ಆದರೆ ವಾಸ್ತವದಲ್ಲಿ ಶಾಸ್ತ್ರಗಳು ಇದನ್ನು ಪುಣ್ಯಗಳ ಹಸ್ತಾಂತರ ಎಂದು ತಿಳಿಯುತ್ತವೆ. ಆ ಹೆಣ್ಣು ಮಗುವಿನ ಪವಿತ್ರ ಆತ್ಮ ತನ್ನ ತಂದೆಯ ಕಷ್ಟಗಳನ್ನು ನೋಡಿ ತನ್ನ ಪುಣ್ಯಗಳ ಒಂದು ಭಾಗವನ್ನು ತಂದೆಯ ಆಭಾಮಂಡಲಕ್ಕೆ ಹಾಕುತ್ತಾಳೆ. ಅವಳು ತನ್ನ ಭಾಗ್ಯದಿಂದ, ತನ್ನ ಅದೃಷ್ಟದಿಂದ ಇಡೀ ಕುಟುಂಬವನ್ನು ಪೋಷಿಸುತ್ತಾಳೆ. ಆದರೆ ಇಲ್ಲಿ ಒಂದು ಬಹಳ ಆಳವಾದ ಮತ್ತು ಭಯಾನಕ ಪ್ರಶ್ನೆ ಉದ್ಭವಿಸುತ್ತದೆ. ಹೆಣ್ಣು ಮಕ್ಕಳು ನಿಜವಾಗಿಯೂ ಇಷ್ಟು ಪವಿತ್ರರಾಗಿದ್ದರೆ, ಅವರು ಪುಣ್ಯಗಳ ಫಲವಾಗಿದ್ದರೆ, ಇಂದಿನ ಸಮಾಜದಲ್ಲಿ ಅನೇಕ ಮನೆಗಳಲ್ಲಿ ಹೆಣ್ಣು ಮಗು ಜನ್ಮಕ್ಕೆ ಶೋಕ ನಡೆಯುತ್ತದೆ ಏಕೆ? ಇನ್ನು ಕೆಲವು ಕುಟುಂಬಗಳಲ್ಲಿ ವೈದ್ಯರು ಹೆಣ್ಣು ಎಂದು ಹೇಳಿದ ತಕ್ಷಣ ತಂದೆಯ ಮುಖ ತಗ್ಗುತ್ತದೆ. ಏಕೆ ಗರ್ಭದಲ್ಲಿಯೇ ಕೊಲ್ಲುತ್ತಾರೆ, ಅಥವಾ ಜನ್ಮ ತಾಳಿದ ನಂತರ ಅವರಿಗೆ ಜೀವನದುದ್ದಕ್ಕೂ ನೀವು ಹೊರೆ, ಬೇರೆಯವರ ಆಸ್ತಿ ಎಂಬ ಭಾವನೆ ಕೊಡುತ್ತಾರೆ. ಈಗ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಇದಕ್ಕೆ ಉತ್ತರ ಗರುಡ ಪುರಾಣದ ಆ ಕರ್ಮ ಸಿದ್ಧಾಂತದಲ್ಲಿ ಸಿಗುತ್ತದೆ. ಯಾವುದನ್ನು ಕೇಳಿ ನಿಮ್ಮ ಆತ್ಮ ಕಂಪಿಸುತ್ತದೆ. ಶಾಸ್ತ್ರಗಳಲ್ಲಿ ಹೇಳಲಾಗಿದೆ, ಯಮಲೋಕದಿಂದ ಧರೆಗೆ ಬರುವ ಆತ್ಮವು ತಾಯಿಯ ಗರ್ಭಕ್ಕೆ ಬರುವ ಮುನ್ನವೇ ಆ ಕುಟುಂಬದ ತಂದೆ ತಾಯಿಯ ವಿಚಾರಗಳ ಊರ್ಜೆಯನ್ನು ಅನುಭವಿಸುತ್ತದೆ. ಆ ಕುಟುಂಬದ ತಂದೆ ತಾಯಿಯ ವಿಚಾರಗಳ ಊರ್ಜೆಯನ್ನು ಅನುಭವಿಸುತ್ತದೆ. ಆ ಕುಟುಂಬದ ಮನಸ್ಸಿನಲ್ಲಿ ಭಯವಿದ್ದರೆ, ಮದುವೆಯಲ್ಲಿ ಧನ ಕೊಡಬೇಕು ಎಂಬ ಬಯಕೆ ಇದ್ದರೆ, ಸ್ತ್ರೀಯ ಬಗ್ಗೆ ಗೌರವ ಇಲ್ಲದಿದ್ದರೆ, ಯಾವುದೇ ಉನ್ನತ ಕೋಟಿಯ ಶುದ್ಧ ಆತ್ಮ ಆ ಗರ್ಭಕ್ಕೆ ಪ್ರವೇಶ ಮಾಡುವುದಿಲ್ಲ. ಅವಳು ಆ ಮಲಿನ ಅಂಗಳದಿಂದ ಹಿಂತಿರುಗುತ್ತಾಳೆ. ಆಗ ಆ ಮನೆಯಲ್ಲಿ ಯಾರು ಜನ್ಮ ತಾಳುತ್ತಾರೆ? ಹಿಂದಿನ ಜನ್ಮದಲ್ಲಿ ಆ ಕುಟುಂಬದ ದೊಡ್ಡ ಶತ್ರುವಾಗಿದ್ದ ಆತ್ಮ ಜನ್ಮ ತಾಳುತ್ತದೆ.
ಗರುಡ ಪುರಾಣ ಹೇಳುತ್ತದೆ, ನೀವು ಹೆಣ್ಣು ಮಗಳನ್ನು ಅಥವಾ ಸ್ತ್ರೀಯನ್ನು ಹೊರೆ ಎಂದು ಭಾವಿಸಿದಾಗ ನೀವು ನಿಮ್ಮದೇ ನಾಶವನ್ನು ಬರಮಾಡಿಕೊಳ್ಳುತ್ತೀರಿ. ಆದರೆ ಕೆಲವೊಮ್ಮೆ ಈ ನಿಯಮಕ್ಕೆ ಒಂದು ವಿನಾಯಿತಿಯೂ ಇದೆ, ಒಂದು ಸತ್ಯವಿದೆ. ಅದು ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರು ತರಿಸುತ್ತದೆ. ಕೆಲವೊಮ್ಮೆ ಬಹಳ ಹಳೆಯ ಚಿಂತನೆ ಉಳ್ಳ ಕಠಿಣ ಮತ್ತು ಲೋಭಿ ಕುಟುಂಬಗಳಲ್ಲಿ ಕೂಡ ಒಂದು ಬಹಳ ಶುದ್ಧ ಮತ್ತು ಪವಿತ್ರ ಹೆಣ್ಣು ಮಗು ಜನ್ಮ ತಾಳುತ್ತಾಳೆ. ಅವಳು ಆ ಮನೆಗೆ ಬರುತ್ತಾಳೆ. ಅಲ್ಲಿ ಅವಳಿಗೆ ಪ್ರೀತಿ ಸಿಗುವುದಿಲ್ಲ, ಮಕ್ಕಳಿಗೆ ಸಮಾನ ಹಕ್ಕು ಸಿಗುವುದಿಲ್ಲ. ಏಕೆ? ಗರುಡ ಪುರಾಣದ ಪ್ರಕಾರ ಅಂತಹ ಹೆಣ್ಣು ಮಕ್ಕಳು ಸಾಮಾನ್ಯ ಆತ್ಮಗಳಲ್ಲ, ಅವರು ಪರಿವರ್ತನಕಾರಿ ಆತ್ಮಗಳು, ಅತ್ಯಂತ ಶಕ್ತಿಶಾಲಿ ಆತ್ಮಗಳು. ಅವರು ಆ ಮನೆಗೆ ಬರುವುದು ಆ ಮನೆ ಒಳ್ಳೆಯದಾಗಿರುವುದರಿಂದ ಅಲ್ಲ, ಅವರು ಬರುವುದು ಆ ಮನೆಯ ಕತ್ತಲನ್ನು ಕತ್ತರಿಸಲು. ಒಂದು ದೀಪವನ್ನು ಕತ್ತಲೆ ಕೋಣೆಯಲ್ಲಿ ಇಟ್ಟರೆ ಅದು ಇಲ್ಲಿ ಎಷ್ಟು ಕತ್ತಲೆ ಇದೆ ಎಂದು ದೂರುವುದಿಲ್ಲ. ಅದು ನಿಶಬ್ದವಾಗಿ ಉಜ್ವಲಿಸಿ ಆ ಕೋಣೆಯನ್ನು ಬೆಳಗಿಸುತ್ತದೆ. ಅದೇ ರೀತಿ ಈ ಮೃದು ಹೆಣ್ಣು ಮಕ್ಕಳು ತಮ್ಮ ಸ್ವಭಾವದಿಂದ, ನಗುವಿನಿಂದ, ನಿಸ್ವಾರ್ಥ ಪ್ರೀತಿಯಿಂದ ಮತ್ತು ಜಿದ್ದಿನಿಂದ ಆ ಕಠಿಣ ತಂದೆಯ ಹೃದಯವನ್ನು ಬದಲಾಯಿಸುತ್ತಾರೆ. ಅವರು ಆ ಕಲ್ಲು ಹೃದಯದ ತಾತ ದೊಡ್ಡಪ್ಪರ ದೃಷ್ಟಿಕೋನವನ್ನು ಬದಲಾಯಿಸುತ್ತಾರೆ. ಅವರು ಆ ಮನೆಯಲ್ಲಿ ಜನ್ಮ ತಾಳುತ್ತಾರೆ. ಯಾವುದನ್ನು ಬದಲಾಯಿಸುವುದು ಅಸಾಧ್ಯವೆಂದು ತೋರುತ್ತಿತ್ತು ಮತ್ತು ಅವರು ಇಡೀ ಕುಟುಂಬದ ಚೈತನ್ಯವನ್ನು, ಚಿಂತನ ವಿಧಾನವನ್ನು ಬುಡದಿಂದಲೇ ಎತ್ತಿ ಹೊಸ ರೂಪ ಕೊಡುತ್ತಾರೆ. ಇವರು ಆ ಕುಟುಂಬಕ್ಕೆ ಪರೀಕ್ಷೆಯೂ ಆಗುತ್ತಾರೆ ಮತ್ತು ವರದಾನವೂ ಆಗುತ್ತಾರೆ. ಸ್ನೇಹಿತರೆ, ಈಗ ಕೇಳಿ. ಇಂದು ನಿಮ್ಮ ಮನೆಯಲ್ಲಿರುವ, ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳುವ ಆ ಹೆಣ್ಣು ಮಗು ಕೇವಲ ಸಂಯೋಗವೇ? ಗರುಡ ಪುರಾಣದ ಆಳಕ್ಕೆ ಇಳಿದರೆ ತಿಳಿಯುತ್ತದೆ. ಮರಣದ ನಂತರ ಆತ್ಮದ ಪಯಣ ಬಹಳ ಜಟಿಲವಾಗಿದೆ. ಪ್ರತಿ ಜನ್ಮ ಒಂದು ಉಳಿದ ಋಣ, ಒಂದು ಅಪೂರ್ಣ ಸಂಬಂಧ. ಬಹಳ ಸಾಧ್ಯವಿದೆ, ಸಂಪೂರ್ಣ ಸಾಧ್ಯವಿದೆ. ಇಂದು ನಿಮ್ಮ ಅಂಗಳದಲ್ಲಿ ಆಡುತ್ತಿರುವ ಆ ಹೆಣ್ಣು ಮಗು ಹಿಂದಿನ ಯಾವುದೋ ಜನ್ಮದಲ್ಲಿ ನಿಮ್ಮ ತಾಯಿಯಾಗಿರಬಹುದು. ಒಂದ್ಸಲ ಯೋಚಿಸಿ, ಹಿಂದಿನ ಜನ್ಮದಲ್ಲಿ ನೀವು ಮಗುವಾಗಿದ್ದಾಗ ನಿಮ್ಮ ತಾಯಿ ತನ್ನ ಹೊಟ್ಟೆ ಕತ್ತರಿಸಿ ನಿಮಗೆ ಊಟ ಹಾಕಿದ್ದಳು, ತನ್ನ ರಾತ್ರಿಯ ನಿದ್ದೆ ಕಳೆದು ನಿಮ್ಮನ್ನು ಮಲಗಿಸಿದ್ದಳು, ನಿಸ್ವಾರ್ಥವಾಗಿ ತನ್ನ ಎಲ್ಲವನ್ನೂ ನಿಮ್ಮ ಮೇಲೆ ಸುರಿದಿದ್ದಳು. ಆದರೆ ಅವಳು ವೃದ್ಧರಾದಾಗ ಬಹುಶಃ ನೀವು ಅವಳ ಸೇವೆ ಮಾಡಿರಲಿಲ್ಲ, ಅವಳ ಉಳಿದ ಋಣವನ್ನು ತೀರಿಸಲಿಲ್ಲ. ಆದ್ದರಿಂದ ಪ್ರಕೃತಿ ಆ ಕರ್ಮಗಳ ಗಣಿತ, ಆ ಅಪೂರ್ಣ ಪ್ರೀತಿಯನ್ನು ಪೂರೈಸಲು ಅದೇ ಆ ಆತ್ಮವನ್ನು ಈ ಜನ್ಮದಲ್ಲಿ ನಿಮ್ಮ ಹೆಣ್ಣು ಮಗುವಾಗಿ ಕಳುಹಿಸಿದೆ. ಈಗ ನೀವು ತಂದೆಯ ರೂಪದಲ್ಲಿ ಅವಳ ಎಲ್ಲಾ ಬಯಕೆಯನ್ನು ಪೂರೈಸಿ ಹಿಂದಿನ ಜನ್ಮದಲ್ಲಿ ಮಾಡಲು ಸಾಧ್ಯವಾಗದನ್ನು ಮಾಡಿ. ಆ ಸಂಬಂಧ, ಆ ಊರ್ಜೆ ಸಮತೋಲನ ಪಡೆಯಲಿ. ಆತ್ಮಗಳು ಬದಲಾಗುವುದಿಲ್ಲ, ಕೇವಲ ದೇಹ ಬದಲಾಗುತ್ತದೆ. ಕೇವಲ ಸಂಬಂಧಗಳು ಮಾತ್ರ ಬದಲಾಗುತ್ತವೆ. ಆದ್ದರಿಂದ ಹೇಳುತ್ತಾರೆ, ಹೆಣ್ಣು ಮಗಳು ಕೇವಲ ನಿಮ್ಮ ವರ್ತಮಾನದ ಸಂತಾನವಲ್ಲ, ಅವಳು ನಿಮ್ಮ ಭೂತಕಾಲದ ಲೆಕ್ಕ ಮತ್ತು ನಿಮ್ಮ ಭವಿಷ್ಯದ ವಿಸ್ತರಣೆ. ಈಗ ಒಂದು ಪ್ರಶ್ನೆ: ಯಾವುದು ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳಿಗಿಂತ ಕಡಿಮೆ ಅಂದುಕೊಳ್ಳುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಳಗೆ ನಡಗಿಸುತ್ತದೆ? ಹೆಣ್ಣು ಮಗುವಿನ ಜನ್ಮ ಕರ್ಮಗಳೊಂದಿಗೆ ಸಂಬಂಧಿಸಿದ್ದರೆ, ಅವಳು ನಿಮ್ಮ ಮನೆಗೆ ಪುಣ್ಯಗಳ ಭಂಡಾರವನ್ನು ತಂದರೆ, ಬಡತನ ನಾಶ ಮಾಡಲು ಬಂದರೆ ಅವಳನ್ನು ಕಡಿಮೆ ಎಂದು ತಿಳಿಯುವುದು, ಅವಳ ಶಿಕ್ಷಣಕ್ಕೆ ಖರ್ಚು ಮಾಡದಿರುವುದು, ಜನ್ಮದಿಂದಲೇ ಬೇರೆಯವರ ಆಸ್ತಿ ಎಂದು ತಿಳಿಯುವುದು, ಇದು ನಿಮ್ಮದೇ ಭಾಗ್ಯಕ್ಕೆ, ನಿಮ್ಮದೇ ಅದೃಷ್ಟಕ್ಕೆ ಲಾತ್ ಹಾಕುವುದಲ್ಲವೇ? ನೀವು ಒಂದು ಹೆಣ್ಣು ಮಗುವನ್ನು ನಿರಾಕರಿಸಿದಾಗ, ಅವಳ ಧ್ವನಿಯನ್ನು ದಬ್ಬಿಸಿದಾಗ, ಅವಳಿಗೆ ಅವಳ ಸಹೋದರನಿಗಿಂತ ಕಡಿಮೆ ಪ್ರೀತಿ ಕೊಟ್ಟಾಗ ನೀವು ಕೇವಲ ಸಾಮಾಜಿಕ ದುಷ್ಟತೆ ಮಾಡುತ್ತಿಲ್ಲ, ನೀವು ಒಂದು ಬಹಳ ದೊಡ್ಡ ಆಧ್ಯಾತ್ಮಿಕ ಮೂರ್ಖತನ ಮಾಡುತ್ತಿರುವಿರಿ. ನೀವು ಆ ಪುಣ್ಯವನ್ನು, ಆ ದೈವಿ ಊರ್ಜೆಯನ್ನು ನಿರಾಕರಿಸುತ್ತಿರುವಿರಿ, ಯಾವುದನ್ನು ಭಗವಂತ ನಿಮಗೆ ವಿಶೇಷವಾಗಿ ಆಯ್ಕೆ ಮಾಡಿ ಕಳಿಸಿದ್ದಾನೆ. ಗರುಡ ಪುರಾಣ ಸ್ಪಷ್ಟವಾಗಿ ಹೇಳುತ್ತದೆ, ತನ್ನ ಹೆಣ್ಣು ಮಗಳ ಕಣ್ಣೀರಿಗೆ ಕಾರಣನಾಗುವ ವ್ಯಕ್ತಿ, ಅವಳ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವವರ ಪುಣ್ಯಗಳ ನಾಶ
ತಕ್ಷಣವೇ ಪ್ರಾರಂಭವಾಗುತ್ತದೆ. ಅಂತಹ ಮನೆಯಿಂದ ಲಕ್ಷ್ಮಿ ಮತ್ತು ಶಾಂತಿ ಶಾಶ್ವತವಾಗಿ ವಿದಾಯ ಹೇಳುತ್ತವೆ. ನಂತರ ಆ ಮನೆಯಲ್ಲಿ ಕೇವಲ ಕ್ಲೇಶ, ರೋಗಗಳು ಮತ್ತು ಬಡತನವೇ ಉಳಿಯುತ್ತದೆ. ಗರುಡ ಪುರಾಣದ ಕರ್ಮ ಸಿದ್ಧಾಂತ ನಮಗೆ ಹೇಳುತ್ತದೆ, ಪ್ರತಿ ಆತ್ಮವು ಮಗುವಿನ ರೂಪದಲ್ಲಿ ಧರೆಗೆ ಬರುವಾಗ ತನ್ನೊಂದಿಗೆ 3 ವಿಷಯಗಳನ್ನು ತರುತ್ತದೆ. 1. ಹಿಂದಿನ ಜನ್ಮದ ಸಂಸ್ಕಾರಗಳು. 2. ಅಪೂರ್ಣ ಕರ್ಮಗಳ ಲೆಕ್ಕ. 3. ಒಂದು ಉದ್ದೇಶ. ಈ 3 ನಿಮಗೆ ಆ ಸಣ್ಣ ಮಗುವಿನ ಸ್ವಭಾವ, ಅಭ್ಯಾಸ ಮತ್ತು ಆಸಕ್ತಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತವೆ. ನಿಮ್ಮ ಹೆಣ್ಣು ಮಗಳನ್ನು ಗಮನವಿಟ್ಟು ನೋಡಿ. ಬಾಲ್ಯದಿಂದಲೇ ಯಾರಿಗೂ ಹೇಳದೆಯೇ ಎಲ್ಲರಿಗೂ ಸಹಾಯ ಮಾಡುವವಳು. ತನ್ನ ಆಟದ ಸಾಮಗ್ರಿಗಳನ್ನು ಇತರರಿಗೆ ಕೊಡುವವಳು. ಇತರರ ದುಃಖ ನೋಡಲು ಆಗದವಳು. ಬಹುಶಃ ಹಿಂದಿನ ಜನ್ಮದಲ್ಲಿ ದೊಡ್ಡ ಸಂತೆಯಾಗಿರಬಹುದು. ಈ ಜನ್ಮದಲ್ಲಿ ಕರುಣೆ ಮತ್ತು ಪ್ರೀತಿಯ ಸಂದೇಶ ತಂದಿದವಳು. ಪ್ರತಿ ಕಷ್ಟದಲ್ಲಿ ನಿರ್ಭಯವಾಗಿ ನಿಂತುಕೊಳ್ಳುವವಳು. ಗಂಡು ಮಕ್ಕಳಿಗಿಂತ ಹೆಚ್ಚು ಧೈರ್ಯ ತೋರಿಸುವವಳು. ಹಿಂದಿನ ಜನ್ಮದಲ್ಲಿ ಯೋಧನಾಗಿರಬಹುದು. ನಿಮ್ಮ ಕುಟುಂಬಕ್ಕೆ ಸಾಹಸ ಮತ್ತು ನಿರ್ಭಯತೆ ಕಲಿಸಲು ಬಂದಿರುವವಳು. ಮಾತಿಗೆ ಪ್ರಶ್ನೆ ಕೇಳುವವಳು. ಹಳೆಯ ರೂಢಿಗಳನ್ನು ಸವಾಲು ಮಾಡುವವಳು. ಮೌನವಾಗಿ ಕುಳಿತುಕೊಳ್ಳದವಳು. ಅವಳು ಬದಲಾವಣೆಯ ದೂತಳಾಗಿ ಬಂದಿರುವವಳು. ಕೆಲವು ಸಾರಿ ಕೆಲವು ಮನೆಗಳಲ್ಲಿ ಒಂದು ಬಹಳ ದುಃಖಕರ ಘಟನೆ ನಡೆಯುತ್ತದೆ. ಒಂದು ಹೆಣ್ಣು ಮಗು ಜನ್ಮ ತಾಳಿ ಇಡೀ ಮನೆಯನ್ನು ಸಂತೋಷದಿಂದ ತುಂಬಿಸುತ್ತಾಳೆ. ಎಲ್ಲರನ್ನೂ ತನ್ನ ಮೋಹಕ್ಕೆ ಒಳಪಡಿಸುತ್ತಾಳೆ. ಆದರೆ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ರೋಗ ಅಥವಾ ಅಪಘಾತದಿಂದ ಈ ಜಗತ್ತನ್ನು ಬಿಟ್ಟು ಹೋಗುತ್ತಾಳೆ. ತಂದೆ ತಾಯಿ ನುಚ್ಚು ನೂರಾಗುತ್ತಾರೆ. ಭಗವಂತನನ್ನು ಶಪಿಸುತ್ತಾರೆ. ಆದರೆ ಗರುಡ ಪುರಾಣ ಈ ಅಸಹನೀಯ ನೋವಿಗೂ ಒಂದು ಆಳವಾದ ಆಧ್ಯಾತ್ಮಿಕ ಕಾರಣ ಹೇಳುತ್ತದೆ. ಶಾಸ್ತ್ರಗಳ ಪ್ರಕಾರ ಅಂತಹ ಆತ್ಮಗಳು ಈ ಧರೆಯ ಮೇಲೆ ಮತ್ತು ಆ ಕುಟುಂಬದೊಂದಿಗೆ ಕರ್ಮಗಳ ಲೆಕ್ಕ ಕೇವಲ ಅಷ್ಟೇ ವರ್ಷಗಳು ಅಥವಾ ತಿಂಗಳುಗಳಷ್ಟೇ ಇರುವವು. ಅವರು ತಮ್ಮ ಹಳೆಯ ಸಣ್ಣ ಋಣವನ್ನು ತೀರಿಸಲು ಅಥವಾ ನಿಮಗೆ ಒಂದು ಬಹಳ ಆಳವಾದ ಆಧ್ಯಾತ್ಮಿಕ ಪಾಠ ಕಲಿಸಲು ಬರುತ್ತಾರೆ. ಅವರು ತಮ್ಮ ಸಂದೇಶ ನೀಡಿ ನಿಮ್ಮ ಪುಣ್ಯಗಳ ಸಮತೋಲನ ಮಾಡಿ ನಂತರ ತಮ್ಮ ನಿಜ ಪಯಣಕ್ಕೆ ಪರಮಧಾಮಕ್ಕೆ ಹೊರಡುತ್ತಾರೆ. ಅವರು ನಿಮ್ಮ ನೋವಿಗೆ ಕಾರಣರಾಗುವುದಿಲ್ಲ. ನಿಮ್ಮ ಆತ್ಮವನ್ನು ಈ ಜಗತ್ತಿನ ಮೋಹ ಮಾಯೆಯಿಂದ ಮುಕ್ತಗೊಳಿಸುವ ಕಠಿಣ ಮಾಧ್ಯಮವಾಗುತ್ತಾರೆ. ನಮಗೆ ಗೊತ್ತಿದೆ, ಇದೆಲ್ಲವನ್ನು ಕೇಳುವುದು ಬಹಳ ಕಷ್ಟ. ಇದನ್ನು ಸ್ವೀಕರಿಸುವುದು ಸುಲಭವಲ್ಲ. ಆದರೆ ಈ ಗರುಡ ಪುರಾಣದ ಈ ಬ್ರಹ್ಮಾಂಡದ ಅತ್ಯಂತ ಅಚಲ ಸತ್ಯವಿದು. ಪ್ರತಿ ಜನ್ಮ ಉದ್ದೇಶಪೂರ್ಣವಾಗಿದೆ. ಪ್ರತಿ ಉಸಿರಿಗೆ ಒಂದು ಲೆಕ್ಕವಿದೆ. ಪ್ರತಿ ಸಂಬಂಧಕ್ಕೆ ಒಂದು ಕಾರಣವಿದೆ. ಯಾವುದೇ ಜನ್ಮ, ಯಾವುದೇ ಸಂಬಂಧ ನಿಷ್ಪ್ರಯೋಜನವಾಗಿಲ್ಲ. ಈಗ ನಾವು ಅಂತಿಮ ಮತ್ತು ಅತ್ಯಂತ ಆಳವಾದ ಪ್ರಶ್ನೆಗೆ ಬರುತ್ತೇವೆ. ಯಾವುದನ್ನು ಪ್ರತಿ ತಂದೆ ತಾಯಿಯರು ತಮ್ಮೊಳಗೆ ಕೇಳಿಕೊಳ್ಳಬೇಕು? ಹೆಣ್ಣು ಮಗುವಿನ ಜನ್ಮ ಭಗವಂತನ ಕೃಪೆಯಷ್ಟೇ ಅಥವಾ ಒಂದು ಬಹಳ ದೊಡ್ಡ ಆಧ್ಯಾತ್ಮಿಕ ಜವಾಬ್ದಾರಿಯೂ ಆಗಿದೆಯೇ? ಗರುಡ ಪುರಾಣದ ಉತ್ತರ ಬಹಳ ಸ್ಪಷ್ಟವಾಗಿದೆ. ಎರಡೂ ಆಗಿದೆ. ಒಂದು ಶುದ್ಧ ಮತ್ತು ಶುಭ ಆತ್ಮವು ಹೆಣ್ಣು ಮಗುವಿನ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಜನ್ಮ ತಾಳಿದಾಗ ಅವಳು ಕೇವಲ ನಿಮ್ಮ ಅಂಗಳದಲ್ಲಿ ಸಂತೋಷ ಬಿತ್ತುವುದಕ್ಕೆ ಮಾತ್ರ ಬರುವುದಿಲ್ಲ. ಅವಳು ಕೇವಲ ನಿಮ್ಮ ವೃದ್ಧಾಪ್ಯದ ಆಸರೆಯಾಗುವುದಕ್ಕೆ ಮಾತ್ರ ಬರುವುದಿಲ್ಲ. ಅವಳು ಆ ಮನೆಯ ಚೈತನ್ಯವನ್ನು, ಕುಟುಂಬದ ಆಧ್ಯಾತ್ಮಿಕ ಮಟ್ಟವನ್ನು ಎತ್ತರಕ್ಕೆ ಏರಿಸಲು ಬರುತ್ತಾಳೆ. ಇದಕ್ಕೆ ಪ್ರತಿಯಾಗಿ ಆ ಕುಟುಂಬದ, ಆ ತಂದೆಯ ಅತ್ಯಂತ ದೊಡ್ಡ ಕರ್ಮದ ಜವಾಬ್ದಾರಿ ಏನೆಂದರೆ ಅವಳಿಗೆ ಅತ್ಯುತ್ತಮ ಶಿಕ್ಷಣ ನೀಡುವುದು, ಜಗತ್ತಿನ ಎಲ್ಲಾ ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ನೀಡುವುದು. ಆದರೆ ಆ ರಕ್ಷಣೆಯ ಹೆಸರಿನಲ್ಲಿ ಪಂಜರದಲ್ಲಿ ಕಟ್ಟಿ ಹಾಕದಿರುವುದು. ಅವಳಿಗೆ ಸ್ವಾತಂತ್ರ್ಯ ನೀಡುವುದು, ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಗೌರವ ನೀಡುವುದು. ಒಂದು ಮನೆಯಲ್ಲಿ ಹೆಣ್ಣು ಮಗು ಜನ್ಮ ತಾಳಿದಾಗ ಸಂತೋಷವಿದ್ದರೂ ದೊಡ್ಡವಳಾದಾಗ ಅವಳಿಗೆ ತನ್ನ ಸಹೋದರನಂತೆ ಹಕ್ಕುಗಳು ಸಿಗದಿದ್ದರೆ, ಅವಳ ಕನಸುಗಳನ್ನು, ಶಿಕ್ಷಣವನ್ನು ನೀನು ಬೇರೆ ಮನೆಗೆ ಹೋಗಬೇಕು ಎಂದು ಕುಗ್ಗಿಸಿದರೆ, ಅವಳ ಧ್ವನಿಯನ್ನು ನಿರ್ಲಕ್ಷಿಸಿದರೆ, ಗರುಡ ಪುರಾಣದ ಪ್ರಕಾರ
ಆ ಮನೆ, ಆ ತಂದೆ ಭಗವಂತ ಕೊಟ್ಟ ಆ ಮಹಾನ್ ಆಧ್ಯಾತ್ಮಿಕ ಅವಕಾಶವನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತಾನೆ. ಅವನು ತನ್ನ ಪುಣ್ಯಗಳಿಗೆ ತಾನೇ ಬೆಂಕಿ ಹಚ್ಚುತ್ತಾನೆ. ಗರುಡ ಪುರಾಣ ನಮಗೆ ಹೇಳುತ್ತದೆ, ಜನ್ಮ ತಾಳುವ ಆತ್ಮ ಮತ್ತು ಆ ಕುಟುಂಬದ ನಡುವೆ ಒಂದು ಬಹಳ ಸೂಕ್ಷ್ಮ ಮತ್ತು ಪವಿತ್ರ ಒಪ್ಪಂದವಿರುತ್ತದೆ. ಆತ್ಮ ತನ್ನ ಸಂಸ್ಕಾರಗಳು ಮತ್ತು ಪುಣ್ಯಗಳನ್ನು ತರುತ್ತದೆ. ಕುಟುಂಬ ಅವಳ ರೆಕ್ಕೆಗಳಿಗೆ ಅವಕಾಶ ನೀಡುವ ಜವಾಬ್ದಾರಿ ತೆಗೆದುಕೊಳ್ಳುತ್ತದೆ. ಇದು ಕೇವಲ ಊಟ ಹಾಕುವುದು ಅಥವಾ ಬಟ್ಟೆ ಹಾಕುವುದರ ಸಂಬಂಧವಲ್ಲ, ಇದು ಆ ಆತ್ಮದ ಅಭಿವೃದ್ಧಿಯ ಸಂಬಂಧ. ಒಂದು ತಂದೆ ಈ ಜವಾಬ್ದಾರಿಯನ್ನು ಪೂರ್ಣ ಪ್ರಾಮಾಣಿಕತೆಯಿಂದ ನಿರ್ವಹಿಸಿದಾಗ ಆ ಮನೆಯಲ್ಲಿ ಕೇವಲ ಒಂದು ಹೆಣ್ಣು ಮಗು ದೊಡ್ಡವಳಾಗುವುದಿಲ್ಲ, ಇಡೀ ಕುಟುಂಬದ ಅದೃಷ್ಟ, ಚೈತನ್ಯ ಮತ್ತು ಆಧ್ಯಾತ್ಮಿಕ ಮಟ್ಟ ಏರುತ್ತದೆ. ಸ್ನೇಹಿತರೆ, ಇಂದು ನಾವು ಆತ್ಮ ರಹಸ್ಯದ ಈ ಪಯಣದಲ್ಲಿ ಒಂದು ಬಹಳ ದೀರ್ಘ ಮತ್ತು ಆಳವಾದ ಪಯಣ ಮಾಡಿದ್ದೇವೆ. ಇಂದು ನಾವು ಗರುಡ ಪುರಾಣದ ಆ ಪುಟಗಳನ್ನು ತೆರೆದಿದ್ದೇವೆ. ಯಾವುದು ಹೇಳುತ್ತದೆ, ಹೆಣ್ಣು ಮಗುವಿನ ಜನ್ಮ ಕೇವಲ ಶಾರೀರಿಕ ಘಟನೆಯಲ್ಲ, ಅದು ಆತ್ಮಗಳ ಅನಂತ ಪಯಣದ ಒಂದು ಬಹಳ ಸುಂದರ ಅಧ್ಯಾಯ. ನಾವು ತಿಳಿದುಕೊಂಡಿದ್ದೇವೆ, ಹೆಣ್ಣು ಮಕ್ಕಳು ಕೇವಲ ಸಂತಾನವಲ್ಲ, ಅವರು ಸಂಸ್ಕಾರಗಳು. ಅವರು ಕೇವಲ ಒಂದು ಸಂಬಂಧವಲ್ಲ, ಅವರು ಒಂದು ದೈವಿ ಊರ್ಜೆಯಾಗಿದ್ದು ಬಡತನವನ್ನು ಭಸ್ಮಗೊಳಿಸುತ್ತಾರೆ. ಯಾವುದೇ ಜನ್ಮ ಸಂಯೋಗವಲ್ಲ. ಪ್ರತಿ ಆತ್ಮ ಹಿಂದಿನ ಜನ್ಮದ ಕರ್ಮಗಳ ಪ್ರಕಾರ ತನ್ನ ಮನೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾಳೆ. ಮತ್ತು ಒಂದು ಹೆಣ್ಣು ಮಗು ನಿಮ್ಮ ಮನೆಯನ್ನು ಆಯ್ಕೆ ಮಾಡಿದಾಗ ಅವಳು ತನ್ನೊಂದಿಗೆ ಒಂದು ಅವಕಾಶವನ್ನು ತರುತ್ತಾಳೆ. ನಿಮ್ಮ ಒಳಗಿನ ಪ್ರೀತಿಯನ್ನು ಎಚ್ಚರಿಸುವ ಅವಕಾಶ, ನಿಮ್ಮ ಕಠಿಣ ಚಿಂತನೆಯನ್ನು ಬದಲಾಯಿಸುವ ಅವಕಾಶ ಮತ್ತು ನಿಮ್ಮ ಕುಟುಂಬವನ್ನು ಒಳಗಿನಿಂದ ಬಲಪಡಿಸುವ ಅವಕಾಶ. ನಿಮ್ಮ ಹೆಣ್ಣು ಮಗಳಿಗೆ ಗೌರವ ನೀಡುವುದು ಕೇವಲ ಮಧುರ ಶಬ್ದಗಳಿಂದ ಆಗುವುದಿಲ್ಲ. ಅವಳಿಗೆ ಶಿಕ್ಷಣ ನೀಡುವುದು, ಅವಳ ಪಾದಗಳ ಮೇಲೆ ನಿಲ್ಲುವ ಶಕ್ತಿ ನೀಡುವುದು, ಅವಳ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಹಸ ನೀಡುವುದು ಮತ್ತು ಅವಳ ಕನಸುಗಳನ್ನು ನಿಮ್ಮ ಕನಸುಗಳಂತೆ ತಿಳಿಯುವುದು. ಇದೇ ಅವಳ ನಿಜವಾದ ಗೌರವ. ಮತ್ತು ನಂಬಿ, ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳ ಈ ಗೌರವ ಇರುತ್ತದೆಯೋ ಅಲ್ಲಿ ಕೇವಲ ಹೆಣ್ಣು ಮಕ್ಕಳು ನಗುತ್ತಿರುವುದಿಲ್ಲ, ಅಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣರು ನಿವಾಸ ಮಾಡುತ್ತಾರೆ. ನಿಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮಗು ಇದ್ದರೆ ಇಂದು ರಾತ್ರಿ ಅವಳು ನಿದ್ದೆ ಮಾಡುತ್ತಿರುವಾಗ ನೋಡಿ ಮತ್ತು ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ಭಗವಂತನಿಗೆ ಧನ್ಯವಾದ ಅರ್ಪಿಸಿ. ಏಕೆಂದರೆ ಈ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಭಗವಂತ ನಿಮ್ಮನ್ನು ಆಯ್ಕೆ ಮಾಡಿದ್ದಾನೆ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಗು ಇಲ್ಲದಿದ್ದರೆ ಬೀದಿಯಲ್ಲಿ, ಸಮಾಜದಲ್ಲಿ ಕಾಣುವ ಪ್ರತಿ ಹೆಣ್ಣು ಮಗುವಿಗೆ, ಪ್ರತಿ ಸ್ತ್ರೀಗೆ ಆ ಗೌರವವನ್ನು ನೀಡಿ. ಯಾವುದು ಅವಳಿಗೆ ಸಲ್ಲಬೇಕು. ಏಕೆಂದರೆ ನಿಮ್ಮ ಈ ಗೌರವ, ನಿಮ್ಮ ಈ ಪವಿತ್ರ ದೃಷ್ಟಿ ಮುಂದಿನ ಜನ್ಮದಲ್ಲಿ ನಿಮ್ಮ ಅದೃಷ್ಟವನ್ನು ನಿರ್ಧರಿಸುತ್ತದೆ. ಹೆಣ್ಣು ಮಗು ಪರಮಪಿತ ಪರಮಾತ್ಮನ ಅತ್ಯಂತ ಸುಂದರ ಉಡುಗೊರೆ. ಆ ಉಡುಗೊರೆಯ ರಕ್ಷಣೆ ಮಾಡುವುದು ನಮ್ಮ ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ಜವಾಬ್ದಾರಿ. ಇಂದು ಗರುಡ ಪುರಾಣದ ಈ ಸತ್ಯವು, ಈ ಕಥೆಯು ನಿಮ್ಮ ಹೃದಯದ ಯಾವುದಾದರೂ ತಂತಿಯನ್ನು ಮುಟ್ಟಿದರೆ, ನಿಮ್ಮ ಕಣ್ಣುಗಳಲ್ಲಿ ಒಂದು ಕ್ಷಣವಾದರೂ ತೇವ ಬಂದಿದ್ದರೆ ತಪ್ಪದೆ ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.